ಇನ್ನು ಮಾಜಿ ಸಚಿವ ಜನಾರ್ದನ ರೆಡ್ಡಿ ಪುತ್ರಿಯ ಅದ್ದೂರಿ ಮದುವೆ ವಿಚಾರಕ್ಕೆ ಸಿಎಂ ಮೈಸೂರಿನಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮದುವೆಗೆ ಅವರು ಬಳಕೆ ಮಾಡ್ತಿರುವುದು ಕಪ್ಪು ಹಣ ಆಗಿದ್ರೆ ಆದಾಯ ತೆರಿಗೆ ಇಲಾಖೆಯವರು ಕ್ರಮ ಜರುಗಿಸುತ್ತಾರೆ. ಅದ್ದೂರಿ ಮದುವೆ ತಡೆಗೆ ಕಾನೂನು ತರುವ ಅವಶ್ಯಕತೆ ಇದೆ. ಆರೋಗ್ಯ ಸಚಿವ ರಮೇಶ್ ಕುಮಾರ್ ಖಾಸಗಿ ಮಸೂದೆ ಕುರಿತು ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಈ ಬಗ್ಗೆ ಪರಿಶೀಲನೆ ನಡೆಸುತ್ತೇವೆ ಅಂತ ತಿಳಿಸಿದರು. ಇನ್ಕಮ್ ಟ್ಯಾಕ್ಸ್ ನವ್ರು ಕ್ರಮ ತಗೊಳ್ಳಿರಿ, ಬೇಡ ಅಂದವ್ರೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರೋದು ಅದಕ್ಕೆ ಬ್ಲಾಕ್ ಮನಿ ಬಳಸಿದ್ರೆ ಕ್ರಮ ತಗೊಳಕಲ್ವಾ? ತಗೊಳ್ಳಿ ಅವರು ಕ್ರಮನ. ಕಾನೂನು ಅವಶ್ಯಕತೆ ಇದೆ, ಬಟ್ ಅದು ಅದು ರಮೇಶ್ ಕುಮಾರ್ ಒಂದು ಪ್ರೈವೇಟ್ ಬಿಲ್ ಮೂವ್ ಮಾಡಿದ್ರು, ನೋಡ್ತೀನಿ. ಅದು ಇನ್ಕಮ್ ಟ್ಯಾಕ್ಸ್ ನವ್ರು ಕ್ರಮ ತಗೊಳ್ಳಿರಿ, ಬೇಡ ಅಂದವ್ರೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರೋದು ಅದಕ್ಕೆ ಬ್ಲಾಕ್ ಮನಿ ಬಳಸಿದ್ರೆ ಕ್ರಮ ತಗೊಳಕಲ್ವಾ? ತಗೊಳ್ಳಿ ಅವರು ಕ್ರಮನ. ಕಾನೂನು ಅವಶ್ಯಕತೆ ಇದೆ, ಬಟ್ ಅದು ಅದು ರಮೇಶ್ ಕುಮಾರ್ ಒಂದು ಪ್ರೈವೇಟ್ ಬಿಲ್ ಮೂವ್ ಮಾಡಿದ್ರು. ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.